ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಈಗ ಬರದಿಂದ ಸಾಗ್ತಾ ಇದೆ. ಇದರ ಮಧ್ಯೆ ಜಿಬಿ ಅಧಿಕಾರಿಗಳು ಹೊಸದೊಂದು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಅದೇನಂದ್ರೆ ಮುಖ್ಯ ರಸ್ತೆಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಅನಾಥವಾಗಿ ಫುಟ್ಪಾತ್ ಜಾಗದಲ್ಲಿ ಅನಾಥವಾಗಿ ಪಾರ್ಕ್ ಮಾಡಿರುವಂತಹ ವಾಹನಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ಇವತ್ತಿಂದ ಶುರುವಾಗ್ತಾ ಇದೆ. ನಾನೀಗ ಶಾಂತಿನಗರದಲ್ಲಿ ಇದ್ದೇನೆ. ನಾನು ನೋಡ್ತಾ ಇರ್ಬೋದು, ನನ್ನ ಹಿಂಭಾಗದಲ್ಲಿ ಸಾಕಷ್ಟು ವಾಹನಗಳು ನಿಂತಿದ್ದಾವೆ. ಇದು ಫುಟ್ಪಾತ್ ಮೇಲೇನೆ ನಿಂತಿರೋ ವಾಹನಗಳು. ಇಲ್ಲಿ ನನ್ನ ಬಲಭಾಗದಲ್ಲಿ ಶಾಲೆ ಇದೆ, ನನ್ನ ಎಡಭಾಗದಲ್ಲಿ ಒಂದು ಗ್ರೌಂಡ್ ಇದೆ. ಆ ಗ್ರೌಂಡ್ಗೆ ಗೋಡೆಗೆ ಹತ್ಕೊಂಡೇ ಒಂದು ಫುಟ್ಪಾತ್ ಇದೆ. ಅದೇ ಫುಟ್ಪಾತ್ ಮೇಲೆ ಸಾಕಷ್ಟು ವಾಹನಗಳು ನಿಂತಿದ್ದಾವೆ. ಈ ವಾಹನಗಳಲ್ಲಿ ಸಾಕಷ್ಟು ವಾಹನಗಳು ಸುಮಾರು ವರ್ಷದಿಂದ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ಅದರ ಮಾಲೀಕರು ಯಾರು, ಅದನ್ನ ಇಲ್ಲಿ ಪಾರ್ಕ್ ಮಾಡಿ ತಂದವರು ಯಾರು ಅನ್ನೋದೇ ಗೊತ್ತಿಲ್ಲ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಮಿನಿ ವಾಹನ, ಈ ಮಿನಿ ಟ್ರಕ್ ಇಲ್ಲಿ ಯಾರು ತಂದು ಪಾರ್ಕ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಈ ವಾಹನದ ಪರಿಸ್ಥಿತಿ ನೋಡಿದ್ರೆ ಸುಮಾರು 5 ತಿಂಗಳು 6 ತಿಂಗಳಕ್ಕೂ ಹೆಚ್ಚು ಕಾಲ ಇದೇ ಜಾಗದಲ್ಲಿ ಇದನ್ನ ಪಾರ್ಕ್ ಮಾಡಿದ್ದಾರೆ. ಇಂತಹ ವಾಹನಗಳನ್ನ ತೆರವು ಮಾಡೋದಕ್ಕೆ ಇವತ್ತು ಜಿಬಿ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೊಂದು ನೀವು ಇದೇ ಲೈನ್ ಅಲ್ಲಿ ನೀವು ಮುಂದೆ ನೋಡ್ತಾ ಇರ್ಬೋದು, ಒಂದು ಮಾರುತಿ 800 ಪಾರ್ಕ್ ಮಾಡಿದ್ದಾರೆ. ಈ ಕಾರು ಸುಮಾರು ವರ್ಷದಿಂದ ಇಲ್ಲೇ ಪಾರ್ಕ್ ಆಗಿದೆ. ಈ ವಾಹನ ಪರಿಸ್ಥಿತಿ ನೋಡಿದ್ರೆ ಇದನ್ನ ಸುಮಾರು ವರ್ಷದಿಂದ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ಇದರ ಮಾಲೀಕರು ಯಾರು, ಇದನ್ನ ತಂದು ಇಲ್ಲಿ ಪಾರ್ಕ್ ಮಾಡಿರುವಂತವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಇದರಿಂದ ಇಲ್ಲಿ ಪಾದಚಾರಿಗಳಿಗೆ ಫುಟ್ಪಾತ್ ಮೇಲೆ ಪಾರ್ಕ್ ಮಾಡಿರೋದ್ರಿಂದ ಪಾದಚಾರಿಗಳಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಇಂತಹ ವಾಹನಗಳನ್ನ ತೆರವು ಮಾಡುವ ಕಾರ್ಯಾಚರಣೆ ಇವತ್ತಿಂದ ಸಾಗ್ತಾ ಇದೆ. ಜಿಬಿ ಅಧಿಕಾರಿಗಳು ಮೊದಲಿಗೆ ಇಂತಹ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸ್ತಾರೆ. ಅವರಿಗೆ ಒಂದು ವಾರದ ಕಾಲಾವಕಾಶ ಕೊಡ್ತಾರೆ. ಆ ನಂತರವೂ ಇದರ ಮಾಲೀಕರು ಇದನ್ನ ತೆಗೆದುಕೊಂಡು ಹೋಗದಿದ್ರೆ ಇದನ್ನ ಟೋಯಿಂಗ್ ಮಾಡ್ತಾರೆ. ಟೋಯಿಂಗ್ ಮಾಡ್ಕೊಂಡು ಹೋಗಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಇಡ್ತಾರೆ. ಆದ್ರೂ ಕೂಡ ಮಾಲೀಕರು ಅದನ್ನ ತೆಗೆದುಕೊಂಡು ಹೋಗದಿದ್ರೆ ನಂತರ 3ನೇ ಪ್ರೋಸೆಸ್ ಆಗಿ ಅದನ್ನ ಬಿಡ್ಡಿಂಗ್ ಮೂಲಕ ಅದನ್ನ ಹರಾಜು ಮಾಡುವ ಪ್ರಕ್ರಿಯೆ ಶುರು ಆಗುತ್ತೆ. ಈ ಮೂಲಕ ಬೆಂಗಳೂರಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಮುಖ್ಯ ರಸ್ತೆ ಅಕ್ಕಪಕ್ಕ ಫುಟ್ಪಾತ್ಗಳಲ್ಲಿ ಪಾರ್ಕ್ ಮಾಡಿರುವಂತಹ ವಾಹನಗಳಿಗೆ ಒಂದು ಈ ರೀತಿಯಾಗಿ ಒಂದು ವಿಶೇಷ ಕಾರ್ಯಾಚರಣೆ ಮೂಲಕ ಅವುಗಳನ್ನ ತೆರವು ಮಾಡ್ತಾರೆ. ಈ ಮೂಲಕ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಆಗದಂತೆ ಓಡಾಡಲು ಸರಳವಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಜಿಬಿ ಅಧಿಕಾರಿಗಳು ಒಂದು ಕ್ರಮಕ್ಕೆ ಮುಂದಾಗ್ತಿದ್ದಾರೆ. ಈ ಮೂಲಕ ಬೆಂಗಳೂರಿನಲ್ಲಿ ಸ್ವಚ್ಛ ಭಾರತ್ ರೀತಿ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆ ಅನಾಥವಾಗಿ ಬಿದ್ದಿರುವಂತಹ ವಾಹನಗಳ ತೆರವು ಕಾರ್ಯಾಚರಣೆ ಮಾಡಲಾಗ್ತಿದೆ. ಈ ಮೂಲಕ ಬೆಂಗಳೂರನ್ನ ಮತ್ತಷ್ಟು ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಜಿಬಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.